ಮೂರನೆಯದಾಗಿ ಒಳ್ಳೆ ಆಲೋಚನೆ ಉಳ್ಳವರಾಗಿರಬೇಕು. ಏನದು? ಒಳ್ಳೆ ಆಲೋಚನೆ ಉಳ್ಳವರಾಗಿರಬೇಕು. 4ನೇ ಅಧ್ಯಾಯ, ಫಿಲಿಪಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ ವಚನ ಏನು ಹೇಳುತ್ತೆ ನೋಡಿ. 8ನೇ ವಚನ. ಕಡೆ ಮಾತೇನೆಂದರೆ ಸಹೋದರರೇ, ಯಾವಾವುದು ಸತ್ಯವೂ ಮಾನ್ಯವೂ ನ್ಯಾಯವೂ ಶುದ್ಧವೂ ಪ್ರೀತಿಕರವೂ ಮನೋಹರವೂ ಆಗಿದೆಯೋ, ಯಾವುದು ಸದ್ಗುಣವಾಗಿದೆಯೋ, ಯಾವುದು ಕೀರ್ತಿಗೆ ಯೋಗ್ಯವೋ ಅವೆಲ್ಲವುಗಳನ್ನು ಲಕ್ಷ್ಯಕ್ಕೆ ತಂದುಕೊಳ್ಳಿರಿ. ನಿಮ್ಮ ಆಲೋಚನೆಗಳು ಯಾವಾಗಲೂ ಕೂಡ ಪಾಸಿಟಿವ್ ಆಗಿರಬೇಕು. ಬಹಳಷ್ಟು ಜನರಿಗೆ ನೆಗೆಟಿವ್ ಆಲೋಚನೆಗಳಿರ್ತವೆ, ನೆಗೆಟಿವ್ ಥಿಂಕಿಂಗ್ ಇರುತ್ತವೆ. ದಯವಿಟ್ಟು ಗಮನಿಸಿ ಪ್ರಿಯರೇ, ನೀವು ಪಾಸಿಟಿವ್ ಆಗಿ ಆಲೋಚಿಸಬೇಕಾದರೆ ಯಾವುದು ಶ್ರೇಷ್ಠವಾಗಿವೆಯೋ ಅವುಗಳ ಕುರಿತಾಗಿಯೇ ಆಲೋಚಿಸಿರಿ. ಯಾವುದು ರಮ್ಯವಾಗಿವೆಯೋ, ಯಾವ ಕೀರ್ತಿಗೆ ಯೋಗ್ಯವೋ, ಯಾವುದು ಮಾನ್ಯವಾಗಿವೆಯೋ, ಯಾವ ಆತ್ಮೀಕವಾಗಿವೆಯೋ, ಯಾವುದು ಕ್ಷೇಮಕರವಾಗಿವೆಯೋ ಅವುಗಳ ಕುರಿತು ಆಲೋಚಿಸಿರಿ. ಈ ದಿನ ಅನೇಕ ಕುಟುಂಬಗಳು ಒಡೆದು ಹೋಗಲು ಕಾರಣ ಗೊತ್ತಾ? ಗಂಡ ಯಾವಾಗಲೂ ಕೂಡ ಹೆಂಡತಿಯ ಕುರಿತಾಗಿ ನೆಗೆಟಿವ್ ಆಗಿ ಆಲೋಚಿಸ್ತಾನೆ. ಅನೇಕ ಹೆಂಡತಿಯರಿಗೆ ಬೇರೆ ಕೆಲಸವೇ ಇರೋದಿಲ್ಲ, ಯಾವಾಗ ನೋಡಿದ್ರೂ ಕೂಡ ಗಂಡನ ಕುರಿತಾಗಿ ನೆಗೆಟಿವ್ ಆಗಿ ಆಲೋಚಿಸ್ತಿರ್ತಾರೆ. ನೆಗೆಟಿವ್ ಯೋಚನೆಗಳು, ನೆಗೆಟಿವ್ ಆಲೋಚನೆಗಳು. ಈ ನೆಗೆಟಿವ್ ಯೋಚನೆಗಳಿಂದ, ನೆಗೆಟಿವ್ ಆಲೋಚನೆಗಳಿಂದ ಒಂದು ಕಡೆ ನೀವು ಪ್ರಶಾಂತವಾಗಿರುವುದಿಲ್ಲ, ಒಂದು ಕಡೆ ನೀವು ಪ್ರಶಾಂತವಾಗಿ ಆಲೋಚಿಸ್ಲಿಕ್ಕಾಗೋದಿಲ್ಲ, ನಿಮ್ಮ ಆರೋಗ್ಯ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ಕುಟುಂಬ ಕಾಪಾಡಿಕೊಳ್ಳಲಿಕ್ಕಾಗಲ್ಲ, ಕುಟುಂಬ ಬೆಳೆಸಿಕೊಳ್ಳಲಿಕ್ಕಾಗಲ್ಲ. ಯಾಕೆಂದರೆ ಈ ತಪ್ಪಾದ ಆಲೋಚನೆಯ ವಿಧಾನ ನಿಮ್ಮನ್ನು ಒಬ್ಬ ತಪ್ಪು ಮನುಷ್ಯನನ್ನಾಗಿಯೇ ಉಳಿಸುತ್ತದೆ. ನಿಮ್ಮ ಆಲೋಚನೆ ಸರಿಯಾಗಿಲ್ಲದಿದ್ದರೆ ಆಟೋಮೆಟಿಕ್ ಆಗಿ ನಿಮ್ಮ ಮಾತುಗಳು ಕೂಡ ಸರಿಯಾಗಿರೋದಿಲ್ಲ. ನೀವು ಏನು ಆಲೋಚಿಸ್ತೀರೋ ಅದನ್ನೇ ಮಾತಾಡ್ತೀರಿ. ಫಲಿತವಾಗಿ ನಿಮ್ಮ ಮಾತುಗಳು ನಿಮಗೆ ಕೇಡು ತರುತ್ತವೆ, ನಿಮ್ಮ ಆಲೋಚನೆಗಳು ನಿಮಗೆ ಕೆಟ್ಟತನವನ್ನೇ ಕಲ್ಪಿಸುತ್ತವೆ. ಆಲೋಚಿಸಿ ಪ್ರಿಯರೇ, ಈ ದಿನ ನಮ್ಮಲ್ಲಿ ಎಷ್ಟು ಜನ ಏನು ಆಲೋಚಿಸ್ತಿದ್ದಾರೆಂದು ಬಹಳಷ್ಟು ಜನ ವಿಸಿಟಿಂಗ್ ಅವರ್ಸಲ್ಲಿ ಬಂದು ಹೇಳ್ತಾರೆ, ಅಣ್ಣ ನನಗೆ ಯಾವಾಗಲೂ ಕೆಟ್ಟ ಆಲೋಚನೆ ಬರ್ತಿವೆ ಅಣ್ಣ. ಇನ್ನು ಕೆಲವರು ಹೇಳ್ತಾರೆ, ನನಗೆಲ್ಲ ಕೆಟ್ಟ ಕನಸೇ ಬೀಳ್ತವಣ್ಣ. ನೀವು ಯಾವುದರ ಕುರಿತು ಹೆಚ್ಚು ಆಲೋಚಿಸ್ತೀರೋ ಸಾಧಾರಣವಾಗಿ ಮಲಗಿದಾಗ ಅವುಗಳ ಕನಸೇ ನಿಮಗೆ ಬರ್ತವೆ. ಒಪ್ಪಿಕೊಳ್ತೀರೋ ಇಲ್ಲವೋ? ಒಂದು ವೇಳೆ ನೀವು ಕ್ರಿಕೆಟ್ ಪ್ಲೇಯರ್ ಆಗಿದ್ದೀರಿ ಅಂದ್ಕೊಳ್ಳಿ, ಕ್ರಿಕೆಟ್ ಕುರಿತು ಆಲೋಚಿಸುವಾಗ ರಾತ್ರಿ ಕನಸೇನು ಬರ್ತವೆ ಹೇಳಿ? ಕ್ರಿಕೆಟ್ ಕುರಿತಾದ ಕನಸೇ ಬರ್ತವೆ. ನೀವು ಯಾವುದನ್ನು ಹೆಚ್ಚಾಗಿ ಆಲೋಚಿಸ್ತೀರೋ ಅವೇ ಕನಸಾಗಿ ಬರ್ತವೆ. ಅದಕ್ಕೆ ಹುಡುಗ ಹುಡುಗಿಯರು ಹೇಳ್ತಾರೆ, ಅದೇನೆಂದರೆ ನಮಗೆ ಕೆಟ್ಟ ಆಲೋಚನೆ ಬರ್ತಿವೆ, ಕೆಟ್ಟ ಯೋಚನೆ ಬರ್ತಿವೆ, ಕೆಟ್ಟ ಆಲೋಚನೆ ಬರ್ತಿವೆ, ಅವು ನಮಗೆ ಬಹಳ ಶೋಧಿಸ್ತಿವೆ ಅನ್ನುತ್ತಾರೆ. ಒಮ್ಮೆ 60-70 ವಯಸ್ಸುಳ್ಳ ತಾಯಿ ಬಂದು ಹೇಳ್ತಾಳೆ, ಅಯ್ಯ ನನಗೆಲ್ಲ ಕೆಟ್ಟ ಆಲೋಚನೆಗಳೇ. ಯಶ್, ಒಂದು ವಿಷಯ ಮರೆಯಬೇಡಿ ಪ್ರಿಯರೇ, ನಿಮ್ಮ ಶರೀರಕ್ಕೆ ಮನಸ್ಸಿರಬಹುದೇನೋ, ಆದರೆ ನಿಮ್ಮ ಮನಸ್ಸಿಗೆ ಏನಾದರೂ ವಯಸ್ಸಿದೆಯಾ? ನಿಮ್ಮ ಆತ್ಮಕ್ಕೆ ವಯಸ್ಸಿಲ್ಲ. ನಿಮ್ಮ ಶರೀರ ಓಲ್ಡ್ ಆಗ್ತದೆ, ಆದರೆ ನಿಮ್ಮ ಆತ್ಮಕ್ಕೆ ಮಾತ್ರ ಏಜ್ ಇಲ್ಲ, ಆತ್ಮಕ್ಕೆ ಮರಣವಿಲ್ಲ. ಅದಕ್ಕೆ 70 ವರ್ಷದ ವೃದ್ಧರನ್ನು ನೋಡಿರಿ. ಎಲ್ಲರೂ ಹಾಗೆಲ್ಲದಿದ್ರು, ಕೆಲವರು ಅವರ ಎದುರುಗಡೆಯಿಂದ ಹೆಣ್ಮಕ್ಕಳು ಏನಾದರೂ ಹೋಗ್ತಾ ಇದ್ರೆ ಅವರ ಕನ್ನಡಕ ಸರಿಯಾಗಿಲ್ಲದಿದ್ರು, ಕನ್ನಡಕ ಒಡೆದೋದ್ರು ಕೂಡ ಅವರನ್ನೇ ನೋಡ್ತಾ ಇರ್ತಾರೆ. ಅಷ್ಟರೊಳಗೆ ಅವನ ಮೊಮ್ಮಗ ಬಂದು, ಏನಿದು ತಾತ, ಆ ರೀತಿ ನೋಡೋದಕ್ಕಿಂತ ಮದುವೆ ಆದ್ರೆ ಚೆನ್ನಾಗಿರುತ್ತೆ ಅಲ್ಲವೋ ಎಂದು ಅಂದಿದ್ದಾನೆ ಅಂದ್ಕೊಳ್ಳಿ. ಆ ತಾತ ಏನ್ ಹೇಳ್ತಾನೆ ಗೊತ್ತಾ? ನನಗೆ ಯಾರು ಹೆಣ್ಣು ಕೊಡ್ತಾರ ಮಗನೇ? ಅಂದ್ರೆ ಹೆಣ್ಣು ಕೊಟ್ರೆ ಮಾಡ್ಕೊಳ್ಳಲು ಕೂಡ ರೆಡಿ. ಯಾವ ವಯಸ್ಸಲ್ಲಿ? 70 ವರ್ಷ ವಯಸ್ಸಿನಲ್ಲಿ. ವಯಸ್ಸು ಜಾಸ್ತಿ ಆಗ್ತಾ ಇದೆ, ಆದರೆ ಅವರ ಒಳಗಡೆ ಇರುವ ಹೃದಯ ಮಾತ್ರ ಇನ್ನೂ ಹೆಂಗಾಗಿದೆ. ಅದಕ್ಕೆ ವಯಸ್ಸು ಇಲ್ಲ. ಅದಕ್ಕೆ ಅಂದುಕೊಳ್ಬೇಡಿರಿ ಅಪವಿತ್ರವಾದ ಯೋಚನೆಗಳು ಕೇವಲ ಯವನಸ್ಥರಿಗೆ ಬರುತ್ತವೆ ಎಂಬುದಾಗಿ. ಹಾಗಲ್ವೇ ಅಲ್ಲ. ಈ ಅಪವಿತ್ರವಾದ ಆಲೋಚನೆಗಳು, ಅಪವಿತ್ರವಾದ ಯೋಚನೆಗಳು ಮದುವೆಯಾದವರಿಗೂ, ಹಿರಿಯರಿಗೂ, ವಯಸ್ಸು ಜಾಸ್ತಿ ಆಗ್ತಿರುವವರಿಗೂ ತಪ್ಪು ಆಲೋಚನೆಗಳು ಬರುತ್ತಲೇ ಇರ್ತವೆ. ಕಾರಣವೇನೆಂದರೆ ಅವರ ಹೃದಯ ಕೆಟ್ಟ ಹೃದಯ ಆಗಿರೋದ್ರಿಂದ. ನಿಮ್ಮ ಹೃದಯ ಮಾರ್ಪಡುವುದಾದರೆ ನಿಮ್ಮ ಮಾತಿನ ವಿಧಾನ ಬದಲಾಗುತ್ತೆ. ನಿಮ್ಮ ಹೃದಯ ಮಾರ್ಪಡುವುದಾದರೆ ನಿಮ್ಮ ಆಲೋಚನೆಗಳು ಕೂಡ ಮಾರ್ಪಡ್ತವೆ. ನಿಮ್ಮ ಆಲೋಚನೆಗಳು ಸರಿಯಾಗಿಲ್ಲದಿದ್ದರೆ ನಿಮ್ಮ ಹೃದಯವು ಕೂಡ ಸರಿಯಾಗಿ ಇರೋದಿಲ್ಲ. ಅದಕ್ಕೆ ಪೌಲನು ಹೇಳ್ತಾನೆ, ನೀವೇನಾದರೂ ಆಲೋಚಿಸುವುದಾದರೆ ಶ್ರೇಷ್ಠವಾದವುಗಳ ಮೇಲೆಯೇ ಮನಸ್ಸಿಡಿರಿ, ಪಾಸಿಟಿವ್ ಆಗಿ ಆಲೋಚಿಸಿರಿ. ಯಾವಾಗಲೂ ನೆಗೆಟಿವ್ ಆಗಿ ಆಲೋಚಿಸಬೇಡಿರಿ. ಇತರರ ಕುರಿತು ಯಾವಾಗಲೂ ನೆಗೆಟಿವ್ ಆಗಿ ಆಲೋಚಿಸಬೇಡಿರಿ. ಬಹಳಷ್ಟು ಜನರಿಗೆ ಅದೊಂದು ಮಾಯಾರೋಗ. ಎಷ್ಟೇ ಒಳ್ಳೆ ವ್ಯಕ್ತಿಯಾಗಿದ್ರೂ ಅವರ ಬಗ್ಗೆ ಕೆಟ್ಟದಾಗಿಯೇ ಆಲೋಚಿಸ್ತಾರೆ. ಒಬ್ಬನು ಒಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದ, ಬಹಳ ನಂಬಿಗಸ್ತನಾಗಿ ಕೆಲಸ ಮಾಡ್ತಿದ್ದ. ಆದರೆ ಆ ಕಂಪನಿ ಪೂರ್ತಿ ನಷ್ಟಕ್ಕೆ ಒಳಗಾಗಿರೋದ್ರಿಂದ ಆ ಕಂಪನಿ ಓನರ್ ಇವನನ್ನು ಕರೆಸಿ ಆ ನಂಬಿಗಸ್ತನಿಗೆ ಹೇಳ್ತಾನೆ, ನೋಡಯ್ಯ, ನೀನು ಬಹಳ ನಂಬಿಗಸ್ತನು, ಯಥಾರ್ಥವಂತನೂ ಆಗಿದ್ದಿ, 1 ರೂಪಾಯಿ ಕೂಡ ಯಾವತ್ತೂ ಕೂಡ ಏರುಪೇರು ಮಾಡಲಿಲ್ಲ.
ಕೆಲಸದಲ್ಲಿ ವ್ಯತ್ಯಾಸ ತೋರಿಸಲಿಲ್ಲ. ಆದ್ರೆ ಈಗ ಕಂಪನಿ ಮುಚ್ಚಾಕ್ತಿದ್ದೇವೆ. ನಿನಗೆ ಒಳ್ಳೆ ಉದ್ಯೋಗ ಸಿಗಬೇಕೆಂದು ಆಶಿಸುತ್ತೇನೆ. ಹೋಗಿ ಯಾವುದಾದ್ರೂ ಒಳ್ಳೆ ಉದ್ಯೋಗ ಹುಡುಕಿಕೋ ಎಂದು 20 ವರ್ಷ ಕೆಲಸ ಮಾಡಿದ ಉದ್ಯೋಗಿಗೆ ಹೇಳ್ದ. ಅವನೆಷ್ಟೋ ನಂಬಿಗಸ್ತನಾಗಿದ್ದ. ಈಗ ಆ ಕಂಪನಿ ಓನರ್ ಕಂಪನಿ ಕ್ಲೋಸ್ ಮಾಡಿದ ನಂತರ ಅವನ ಫ್ರೆಂಡ್ ಫೋನ್ ಮಾಡಿ, ನಾನೊಂದು ಹೊಸ ಕಂಪನಿ ಸ್ಟಾರ್ಟ್ ಮಾಡ್ತಿದ್ದೇನೆ, ಅದಕ್ಕೊಬ್ಬ ನಂಬಿಗಸ್ತ ಕೆಲಸಗಾರನು ಬೇಕು. ನೀನು ನಿನ್ನ ಕಂಪನಿ ಮುಚ್ಚಾಕಿದೀಯಲ್ಲವೇ, ನಿನ್ನ ಹತ್ರ ನಂಬಿಗಸ್ತರು ಯಾರಾದರೂ ಇದ್ದಾರೆ ಅಂತ ಕೇಳಿದ್ರೆ, ಅಯ್ಯೋ ಬಹಳ ಒಳ್ಳೆ ಟೈಮ್ಗೆ ಫೋನ್ ಮಾಡಿದಿ ಎಂದು ಹೇಳಿ ತಾನು ಕಳಿಸಿಕೊಟ್ಟ ಉದ್ಯೋಗಸ್ಥನಿಗೆ ಮತ್ತೆ ಕರೆಸಿ, ನನ್ನ ಫ್ರೆಂಡ್ ಒಂದು ಒಳ್ಳೆ ಕಂಪನಿ ಸ್ಟಾರ್ಟ್ ಮಾಡಿದಾನಂತೆ, ನೀನು ಹೋಗ ಅವನಿಗೆ ಭೇಟಿ ಆಗಂದಾಗ ತಕ್ಷಣವೇ ಅವನಿಗೆ ಉದ್ಯೋಗ ಸಿಕ್ತಂತೆ. ಆಮೇಲೆ 6 ತಿಂಗಳಾದ್ಮೇಲೆ ಈ ಹೊಸ ಕಂಪನಿ ಸ್ಟಾರ್ಟ್ ಮಾಡಿರುವ ಓನರ್ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ ನಂಬಿಗಸ್ತನಿಗೆ ಕಳಿಸು ಅಂತಂದ್ರೆ ಎಷ್ಟು ದುರ್ಮಾರ್ಗಿಗೆ ಕಳಿಸಿದಿ? ನಂಬಿಗಸ್ತನನ್ನು ಕಳಿಸು ಅಂದ್ರೆ ಇಷ್ಟೊಂದು ನಂಬಿಕೆಗೆ ದ್ರೋಹ ಮಾಡುವವನನ್ನು ಕಳಿಸಿದೆ. ಅವನು ದಿನೇ ದಿನೇ ದುಡ್ಡು ಕದಿಯುತ್ತಾ ಇದ್ದಾನೆ, ಅನ್ಯಾಯವಾಗಿ ಸಂಪಾದನೆ ಮಾಡ್ತಿದ್ದಾನೆ. ಇಂತಹ ಪಾಪಿಷ್ಟನನ್ನು ಯಾಕೆ ಕಳಿಸಿದೆ ನೀನು ಎಂದು ಹೇಳಿದಾಗ, ಅಯ್ಯೋ ಅವನು ಅಂಥವನಲ್ವಲ್ಲ, ಆ ರೀತಿ ನಡ್ಕೊಳ್ಳೋದಿಲ್ವಲ್ಲ, ಅಯ್ಯೋ ನೀನು ಬಹಳ ಮೋಸ ಹೋದೆ, ನಿನ್ನತ್ರ ಎಷ್ಟು ಕದ್ದಿದ್ದಾನೋ, ಎಷ್ಟು ಬಚ್ಚಿಟ್ಕೊಂಡಿದ್ದಾನೋ ಎಂದು ಹೇಳ್ತಿರುವಾಗ ಅವನಿಗೆ ಬಾಧೆ ಅನಿಸಿತು. ಅಯ್ಯೋ 20 ವರ್ಷ ನನ್ನ ಹತ್ರ ನಂಬಿಗಸ್ತನಾಗಿರುವವನು ಯಾಕೆ ಸಡನ್ ಆಗಿ ಹೀಗೆ ಮಾರ್ಪಟ್ಟ, ಯಾಕೆ ಹೀಗೆ ದುರಾಸೆ ಪಟ್ಟ ಎಂದು ಯೋಚಿಸಿ, ಆಯ್ತು ಸರಿ ಅವನಿಗೆ ಒಂದು ಸಾರಿ ನನ್ನ ಹತ್ರ ಕಳಿಸು ಅಂದಾಗ ಬಂದ. ಏನಯ್ಯ 20 ವರ್ಷಗಳಲ್ಲಿ 1 ಪೈಸದಲ್ಲಿ ವ್ಯತ್ಯಾಸ ಬರಲಿಲ್ಲ, ಆದರೆ ಅಲ್ಲಿಗೆ ಹೋದ ನಂತರ ನೀನು ದುಡ್ಡು ಕದಿಯುತ್ತಾ ಇದ್ದೀಯಂತೆ, ಅನ್ಯಾಯದಿಂದ ಸಂಪಾದಿಸ್ತಾ ಇದ್ದೀಯಂತೆ, ಏನು ನಿನ್ನ ಸಂಗತಿ ನಿಜವೋ? ಆಗ ಅವನು ಹೇಳ್ತಾನೆ, ನಿಜವೇ ಸಾರ್. ಇದೇನು, ಇಲ್ಲ ಅದು ಸುಳ್ಳು ಅಂತ ಹೇಳ್ತೀಯ ಅಂದುಕೊಂಡೆ ನಾನು. ಯಾಕೆ ನಿಜ ಅನ್ನುತ್ತಿ? ನಿಜವಾಗ್ಲೂ ನೀನು ದುಡ್ಡೇನಾದ್ರೂ ಕದ್ದಿದೀಯಾ? ನಿಜವಾಗ್ಲೂ ಅನ್ಯಾಯವಾಗಿ ಸಂಪಾದಿಸ್ತಿದೀಯಾ? ನಿಜವೇ ಸಾರ್, ನಿಜವಾಗ್ಲೂ ಅನ್ಯಾಯವಾಗಿಯೇ ದುಡ್ಡು ಸಂಪಾದಿಸ್ತಿದ್ದೇನೆ ಅಂದ, ಅನ್ಯಾಯವಾಗಿ ಕದಿಯುತ್ತಿದ್ದೇನೆ ಅಂದ. ಎಂಥ ಕೆಲಸ ಮಾಡ್ದಯ್ಯ? ನಿನ್ನನ್ನು ನಂಬಿ ನನ್ನ ಸ್ನೇಹಿತನ ಬಳಿಗೆ ಕಳಿಸಿದ್ರೆ ನೀನ್ ಯಾಕೆ ಹೀಗೆ ಮಾಡ್ದೆ? ನಾನು ಯಾಕೆ ಹಾಗೆ ಮಾಡಿದ್ದೇನೆಂದರೆ ಅದೆಲ್ಲದಕ್ಕೆ ಕಾರಣ ನಿಮ್ಮ ಸ್ನೇಹಿತನೇ ಆಗಿದ್ದಾನೆ. ನನ್ನ ಸ್ನೇಹಿತ ಹೇಗೆ ಕಾರಣನಾಗ್ತಾನೆ? ಹೇಳ್ತೇನೆ ಕೇಳಿ ಸಾರ್ ಅಂದ. ನಿಮ್ಮ ಹತ್ತಿರ 20 ವರ್ಷ ನಾನು ಕೆಲಸ ಮಾಡ್ತಿರುವಾಗ ಯಾವತ್ತೂ ಕೂಡ ನಿಮ್ಮ ಬಾಯಿಯಿಂದ ಒಂದು ನೆಗೆಟಿವ್ ಮಾತು ನನ್ನ ಬಗ್ಗೆ ನೀವು ಮಾತಾಡಿಲ್ಲ. ನನ್ನನ್ನು ಎಷ್ಟೋ ನಂಬಿದ್ರಿ ನೀವು, ನನ್ನ ಮೇಲೆ ಎಷ್ಟೋ ನಂಬಿಕೆ ಇಟ್ಟಿದ್ರಿ ನೀವು. ಎಷ್ಟೋ ನಂಬಿಕೆ ಇಟ್ಟು 10,000 ತಗೊಂಡೋಗಂದ್ರಿ, 20,000 ತಗೊಂಡೋಗಂದ್ರಿ, 10 ಲಕ್ಷ ತಗೊಂಡೋಗಂದ್ರಿ, 50 ಲಕ್ಷ ತಗೊಂಡೋಗಂದ್ರಿ. ಎಷ್ಟೋ ನಂಬಿರೋದ್ರಿಂದ ಆ ನಂಬಿಕೆಗೆ ಪ್ರತಿಯಾಗಿ ಯಾವತ್ತೂ ಕೂಡ ನಿಮ್ಮನ್ನು ಮೋಸ ಮಾಡಬೇಕೆಂದು ನನ್ನ ಮನಸ್ಸೇ ಒಪ್ಪಲಿಲ್ಲ. ಕಾರಣವೇನೆಂದರೆ ನನಗೆ ನೀವು ಅಷ್ಟೊಂದು ನಂಬಿದ್ರಿ. ಅನ್ಯಾಯ ಮಾಡಬೇಕೆಂಬ ಆಲೋಚನೆ ಕೂಡ ನನಗೆ ಬರಲಿಲ್ಲ. ನನಗೆ ಗೊತ್ತಯ್ಯ ನಿನ್ನ ಸಂಗತಿ 20 ವರ್ಷಗಳಿಂದ ನೋಡಿದ್ದೇನಲ್ಲವೇ. ಮತ್ತೆ 6 ತಿಂಗಳಲ್ಲೇ ನೀನು ಕಳ್ಳನಾಗಿ ಹೇಗೆ ಮಾರ್ಪಟ್ಟೆ? ಹೇಗೆ ಮಾರ್ಪಟ್ಟೇನೆ ಗೊತ್ತಾ ಸಾರ್? ನಿಮ್ಮ ಸ್ನೇಹಿತ ಒಂದು ಕೆಲಸ ನಾನು ಕೊಡ್ತಿದ್ದ, ನಂಬಿಗಸ್ತನಾಗಿ ಆ ಕೆಲಸ ಮಾಡಿ ಬರ್ತಿದ್ದೆ. ಸಾಯಂಕಾಲ ನನ್ನ ಹತ್ರ ಬಂದು ಅದರಲ್ಲಿ ಎಷ್ಟು ದುಡ್ಡು ಹೊಡ್ಕೊಂಡೆ ಎಂದು ಕೇಳ್ತಿದ್ರು. ಅಯ್ಯೋ ದುಡ್ಡು ಹೊಡಿಯೋದೇನು ಸಾರ್? ಅಬ್ಬೋ ಅಷ್ಟೊಂದು ಇನ್ನೋಸೆಂಟ್ ಆಗಿ ಮಾತಾಡಬೇಡ. ಕಮಿಷನ್ ಎಷ್ಟು ಹೊಡ್ಕೊಂಡೆ ಹೇಳು? ಇಲ್ಲ ಸಾರ್, ನೀವು ನನಗೆಷ್ಟೋ ನಂಬಿ ಆ ಕೆಲಸ ಒಪ್ಪಿಸಿದ್ರಿ, ಅದರಲ್ಲಿ ಕಮಿಷನ್ ಹೊಡೆಯೋದೇನು ಸಾರ್ ಅಂದ್ರೆ ಸುಮ್ನಿರಾಯ, ಏನೋ ಪರಲೋಕದಿಂದ ಇಳಿದು ಬಂದವನಂತೆ ಮಾತಾಡ್ತಿ. ಅಷ್ಟಕ್ಕೂ 10% ಅಥವಾ 20% ಕಮಿಷನು? ಇಲ್ಲ ಸಾರ್, ನೀವು ಹೇಳಿದ ಕೆಲಸ ಹೇಳಿದಂತೆ ಮಾಡಿದ್ದೇನೆ ಸಾರ್, ನೀವು ಕೊಡುವ ಸಂಬಳ ಅಷ್ಟೇ ಸಾಕು ಸಾರ್. ಸುಮ್ನಿರಾಯ, ನನಗೆಲ್ಲ ಗೊತ್ತು, ಒಳ್ಳೆಯವನಂತೆ ಮಾತಾಡಬೇಡ. ಅಷ್ಟಕ್ಕೂ ಎಷ್ಟು ಕಮಿಷನ್ ಹೊಡೆಯುತ್ತಾ ಇದ್ದಿ ಹೇಳು? ಪ್ರತಿ ದಿನ ಇದೇ ಕಾಟ. ನಾನು ಎಷ್ಟೇ ನೀತಿಯಿಂದ ಜೀವಿಸಿದ್ರು ನೆಗೆಟಿವ್ ಆಗಿ ಮಾತಾಡ್ತಿದ್ದ, ಎಷ್ಟೇ ಯಥಾರ್ಥನಾಗಿ ಜೀವಿಸಿದ್ರು ನೆಗೆಟಿವ್ ಆಗಿಯೇ ಮಾತಾಡ್ತಿದ್ದ. ಹಾಗೆ ನೆಗೆಟಿವ್ ಆಗಿ ಮಾತಾಡ್ತಿದ್ರೆ ಇನ್ನು ನನಗನಿಸಿತು, ಎಷ್ಟೇ ನೀತಿಯಿಂದ ಜೀವಿಸಿದ್ರು ಈ ಬಿರುದು ಕೊಡ್ತಿದ್ದಾನಲ್ಲವೇ, ಆಯ್ತು ಅವನು ಹೇಳಿದ ಹಾಗೇ ಮಾಡ್ತೇನೆ ಎಂದು ಯೋಚಿಸಿ ಆ ದಿನದಿಂದ ಅವನು ಕೊಡುವ ಕಾಟ ತಾಳಲಾರದೆ ನಾನು ಕೂಡ ಶುರು ಮಾಡ್ಕೊಂಡೆ ಸಾರ್ ಅಂದ. 20%, 30%, 40% ಕಮಿಷನ್ ಹೊಡೆಯಲು ಆರಂಭಿಸಿದೆ ಸಾರ್. ಹಾಗೆ ಕಮಿಷನ್ ಹೊಡೆಯಲು ಕಾರಣವೇನೆಂದರೆ ನಿಮ್ಮ ಸ್ನೇಹಿತನಿಗಿರುವ ನೆಗೆಟಿವ್ ಥಿಂಕಿಂಗ್ನಿಂದ ನಿಮ್ಮ ಎದುರಿರುವವರಿಗೆ ನಷ್ಟ ಮಾಡುತ್ತೀರಿ, ನೀವು ನಷ್ಟಕ್ಕೊಳಗಾಗ್ತೀರಿ. ಅಮ್ಮ ಸಹೋದರಿಯರೇ, ನಿಮಗೊಂದು ವಿಷಯ ಹೇಳ್ತೇನೆ ಕೇಳ್ರಿ. ಒಬ್ಬ ವ್ಯಕ್ತಿ ನನಗೆ ಗೊತ್ತಿದ್ದಾನೆ, ಬಹಳ ಟ್ಯಾಲೆಂಟೆಡ್, ಬಹಳ ಸ್ಕಿಲ್ಫುಲ್, ಬಹಳ ಇಂಟೆಲೆಕ್ಚುವಲ್, ಒಂದು ಉನ್ನತವಾದ ಉದ್ಯೋಗ ಮಾಡ್ತಾ ಉನ್ನತವಾದ ಪೋಸ್ಟಲ್ಲಿರುವವನಾಗಿದ್ದ, ಬಹಳ ಒಳ್ಳೆಯವನಾಗಿದ್ದ. ಅವನು ತನ್ನ ಮನೆಗೆ ಹೋದ ಕೂಡಲೇ ಹೆಂಡತಿ ಕೇಳುವ ಮೊದಲ ಪ್ರಶ್ನೆ ಏನಿತ್ತು ಗೊತ್ತಾ? ಅವಳ ಬಳಿಗೆ ಹೋಗ್ಬಂದ್ರಾ? ಯಾರ ಬಳಿಗೆ ಕಣೆ? ಅವಳ ಬಳಿಗೆ. ಯಾರ ಬಳಿಗೆ ಕಣೆ? ಅದೇ ರೀ, ಅವಳ ಬಳಿಗೆ. ಅಯ್ಯೋ, ಯಾರ ಬಳಿಗೆ ಕಣೆ? ಅವಳ ಬಳಿಗೆ. ಊಟ ಮಾಡ್ತಾ ಇರುವಾಗ ಯಾಕ್ರಿ ಮಾತಾಡಲ್ಲ? ಏನ್ ಮಾತಾಡನುತಿ? ನನಗೆ ಹೇಳ್ರಿ, ಏನ್ ಹೇಳನ್ನುತಿ ಕಣೆ?
ಅವಳ ಬಳಿಗೆ ಹೋಗಿ ಬಂದಿರಲ್ಲವೋ? ಯಾವಳ ಬಳಿಗೆ ಕಣೆ? ಅಯ್ಯೋ, ಏನು ಗೊತ್ತಿಲ್ಲದವರಂತೆ ಎಲ್ಲ ನನ್ನ ಬಾಯಿಂದಲೇ ಹೇಳಿಸಬೇಕೋ? ವಾಸ್ತವ ಏನಿತ್ತು ಗೊತ್ತಾ ನಿಮಗೆ? ಅವನು ಉನ್ನತವಾದ ಉದ್ಯೋಗ ಮಾಡ್ತಾ ಇದ್ದ. ಆ ಉದ್ಯೋಗದಲ್ಲಿ ಬಹಳ ಒತ್ತಡ, ಬಹಳ ಟೆನ್ಷನ್ಸ್, ಅವೆಲ್ಲವನ್ನು ಎದುರಿಸಿ ಮನೆಗೆ ಪ್ರಶಾಂತವಾಗಿ ಬಂದಿರೋಣ ಅಂದ್ರೆ ಸ್ವಲ್ಪ ನೋಡಲು ಸುಂದರವಾಗಿದ್ದಾನೆ ಅಂದುಕೊಂಡು ಅವನ ಹೆಂಡತಿಗೆ ತಪ್ಪು ಆಲೋಚನೆಗಳು ಬಂದವು. ಅನುಮಾನದ ಪಿಶಾಚಿ ಹಿಡಿದಿತು. ಅನುಮಾನದಿಂದ ನೆಗೆಟಿವ್ ಆಗಿ ಆಲೋಚಿಸಿ ಎಲ್ಲೆಲ್ಲಿ ಹೋಗಿ ಬರ್ತಿದ್ದಾನೋ, ಯಾರ್ಯಾರ ಬಳಿಗೆ ಹೋಗಿ ಬರ್ತಿದ್ದಾನೋ ಎಂಬ ಆಲೋಚನೆಗಳು ಕಾಡ್ತಿದ್ವು. ಪ್ರತಿದಿನ ಗಂಡ ಮನೆಗೆ ಬಂದ್ರೆ ಊಟ ಬಡಿಸುತ್ತಾ ಇರಲಿಲ್ಲ, ಒಂದು ಲೋಟ ನೀರು ಕೊಡ್ತಿರಲಿಲ್ಲ, ಸರಿಯಾಗಿ ನೋಡಿಕೊಳ್ತಿರಲಿಲ್ಲ. ಆ ಮನುಷ್ಯನಿಗೆ ಕಾಡಿಸಿ ಬಿಡ್ತಾ ಇದ್ದಳು, ಹೋಗ್ಬಂದ್ರಾ ಅವಳ ಬಳಿಗೆ. ಒಂದು ದಿನ ಆ ಗಂಡ ತಿರುಗಿ ಮನೆಗೆ ಬರ್ತಾನೆ. ಅವನು ಮನೆಗೆ ಬಂದ ಮೇಲೆ ಕೂತ್ಕೊಳ್ಳುತ್ತಾನೆ. ಹೆಂಡತಿ ಕೇಳ್ತಾಳೆ, ಅವಳ ಬಳಿಗೆ ಹೋಗ್ಬಂದ್ರಾ ಅಂದಾಗ ಅವನು ಹೇಳ್ತಾನೆ, ಹೌದು ಹೋಗ್ಬಂದೆ. ಆ ಏನಂದ್ರಿ? ಹೋಗ್ಬಂದ್ರಾ? ಹೋಗ್ಬಂದೆ ಕಣೆ. ಎಷ್ಟು ಧೈರ್ಯ ನಿಮ್ಗೆ? ಅವಳ ಬಳಿಗೆ ಹೋಗ್ಬಂದಿದ್ದೇನೆ ಅನ್ನುತ್ತೀರಿ? ಅಯ್ಯೋ 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 ಅಯ್ಯೋ, ನನ್ನ ಸಂಸಾರ ಒಡೆದೋಯ್ತು, ನನ್ನ ಸಂಸಾರ ಹಾಳಾಯ್ತು. ಹೋಗ್ಬಂದಿದ್ದಲ್ದೆ ಹೋಗ್ಬಂದಿದ್ದೇನೆಂದು ಹೇಳ್ತಾ ಇದ್ದೀರಿ? ಎಷ್ಟು ಧೈರ್ಯ ನಿಮಗೆ? ಅವರಿಗೆ ಫೋನ್ ಮಾಡ್ತಾಳೆ, ಇವರಿಗೆ ಫೋನ್ ಮಾಡ್ತಾಳೆ, ಎಲ್ಲರಿಗೂ ಕರೆಸುತ್ತಾಳೆ. ಈಗ ಎಲ್ಲರೂ ಬರ್ತಾರೆ. ನೋಡಿದ್ರಾ ನನ್ನ ಗಂಡ ಏನಂತ ಹೇಳ್ತಿದ್ದಾರೆ? ಅವಳ ಬಳಿಗೆ ಹೋಗ್ಬಂದಿದ್ದೇನೆ ಅನ್ನುತ್ತಿದ್ದಾರೆ. ಅವರೆಲ್ಲ ಕೇಳ್ತಾರೆ, ಏನಯ್ಯ ಇದು ನಿಜ? ಹೌದು, ನಾನು ಅವಳ ಬಳಿಗೆ ಹೋಗ್ಬಂದೆ. ಯಾರ ಬಳಿಗೆ, ಎಲ್ಲಿಗೆ ಹೋಗ್ಬಂದೆ ಅಂತ ಕೇಳಿದ್ರು. ಅದೇ ಅವಳು ಯಾವತ್ತಿನಿಂದಲೂ ಕೇಳ್ತಿದ್ದಾಳಲ್ವೋ, ಅವಳ ಬಳಿಗೆ ಹೋಗ್ಬಂದ್ರ ಅಂದಾಗ ಅವಳ ಬಳಿಗೆ ಹೋಗ್ಬಂದೆ. ಇದೇನಯ್ಯ ನೀನು ಅಷ್ಟು ಧೈರ್ಯದಿಂದ ಮಾತಾಡ್ತಿದ್ದಿ? ನಮ್ಮ ಮಗಳ ಸಂಸಾರ ಏನಾಗ್ಬೇಕು, ಮಕ್ಕಳ ಭವಿಷ್ಯ ಏನಾಗ್ಬೇಕು, ಅವಳ ಬಳಿಗೆ ಹೋಗ್ಬಂದ್ರೆ ಹೇಗೆ? ಆಗ ಅವನು ಹೇಳ್ತಾನೆ, ಇಷ್ಟು ದಿನ ಹೋಗಿರಲಿಲ್ಲ. ಹೆಂಡತಿ ವಿಷಯದಲ್ಲಿ, ಮಕ್ಕಳ ವಿಷಯದಲ್ಲಿ ಎಷ್ಟೋ ನಂಬಿಗಸ್ತನಾಗಿದ್ದು ಯಾವಳ ಬಳಿಗೂ ಹೋಗ್ಲಿಲ್ಲ. ಆದರೆ ಈ ಮಹಾತಾಯಿ ನಾನು ಬರುವವರೆಗೂ ಬಿಡಲಿಲ್ಲ. ನೀವು ನಗ್ತಾ ಇದ್ದೀರಿ, ಆದರೆ ಹಾಗೆ ಕಳಿಸಿಕೊಡಬೇಡಿ. ಗಂಡ ಹಾಗೆ ಹೋಗುವವರೆಗೂ ವೇಟ್ ಮಾಡಬೇಡಿ. ಅನುಮಾನದಿಂದ ಕೂಡಿದ ಆಲೋಚನೆಗಳು ಕುಟುಂಬವನ್ನೇ ಒಡೆದು ಹಾಕ್ತವೆ ಪ್ರಿಯರೇ. ಒಂದು ದಿನ ನನಗೊಂದು ಫೋನ್ ಕರೆ ಬಂತು. ಒಬ್ಬ ವ್ಯಕ್ತಿ ಸತ್ತಿದ್ದಾರೆ ಎಂಬುದಾಗಿ. ಅವನಿಗಿರುವ ಆಸ್ತಿಯೆಲ್ಲ ವೇಶ್ಯರಿಗೆ ಹಂಚಿಕೊಟ್ಟನಂತೆ. ಜೋಕಲ್ಲ ಪ್ರಿಯರೇ, ನಿಜ. ಬಹಳಷ್ಟು ಸಂಪಾದಿಸಿದ ತನ್ನ ಸಂಪಾದನೆ ಎಲ್ಲವೂ ಕೂಡ ವೇಶ್ಯರಿಗೆ ಹಂಚಿಕೊಟ್ಟ. ಅವನಿಗಿರುವ ಮನೆಗಳು, ಅವನಿಗಿರುವ ಹೊಲಗಳು, ಅವನಿಗಿರುವ ಬಂಗಾರ ಎಲ್ಲವೂ ಕೂಡ ಎಲ್ಲರಿಗೂ ಹಂಚಿಕೊಟ್ಟ. ಹಾಗೆ ಕೊಡ್ತಾ ಅದೇ ಪಾಪದಲ್ಲಿ ಸತ್ತೋದ. ಯಾರು ಕೊಂದಾಕಿದ್ರು ಗೊತ್ತಾ ನಿಮಗೆ? ಒಬ್ಬ ಅನುಮಾನವುಳ್ಳ ಪಿಶಾಚಿ. ಸರಿಯಾಗಿರುವವನಿಗೆ ಸರಿಯಾಗಿ ಇರಲು ಬಿಡಲಿಲ್ವಲ್ಲ. ಜಾಗ್ರತೆ ಸಹೋದರ. ಯಾವಾಗ ನೋಡಿದ್ರು ನಿಮ್ಮ ಹೆಂಡತಿಯನ್ನು ಅನುಮಾನ ಪಡಬೇಡಿರಿ. ಅವಳೇನೋ ಸ್ವಲ್ಪ ಬೆಳ್ಳಗಿರೋದ್ರಿಂದ, ನೀವೇನೋ ಸ್ವಲ್ಪ ಕಪ್ಪಾಗಿರೋದ್ರಿಂದ, ಅದೇ ಕಾರಣಕ್ಕಾಗಿ ಯಾವಾಗ್ಲೂ ಅವಳ ವಿಷಯದಲ್ಲಿ ಫೋನ್ಗಳನ್ನು ಚೆಕ್ ಮಾಡುತ್ತಾ, ಉದ್ಯೋಗಕ್ಕೆ ಹೋದ ನಂತರ ಯಾರಿಗೋ ಒಬ್ರಿಗೆ ಮನೆಗೆ ಕಳಿಸಿ ಮನೆಯಲ್ಲಿದ್ದಾಳೋ ಹೊರಗೋಗಿದ್ದಾಳೋ, ಏನ್ ಹೀಗೆ ಅನುಮಾನ ಪಡೋದು? ಉಪಯೋಗ ಏನು ಹೇಳಿ? ನಿಮ್ಮ ಹೆಂಡತಿಗೆ ನೀವು ಅನುಮಾನಪಟ್ಟು ಅನುಮಾನದ ಆಲೋಚನೆಯಿಂದ ನೀವು ಜೀವಿಸುವುದಾದರೆ ಹೇಗೆ ಉದ್ಯೋಗ ಮಾಡ್ತೀರಿ? ಹೇಗೆ ಮಕ್ಕಳನ್ನು ಆತ್ಮಿಕರನ್ನಾಗಿ ಬೆಳೆಸ್ತೀರಿ? ಹೇಗೆ ನಿಮ್ಮ ಜೀವಿತದಲ್ಲಿ ಒಬ್ಬ ಬೆಲೆ ಬಾಳುವ ವ್ಯಕ್ತಿಯಾಗಿ ನಿಮ್ಮ ವ್ಯಕ್ತಿತ್ವ ತೋರ್ಪಡಿಸುತ್ತೀರಿ? ಹೀಗೆ ನೀವು ಅನುಮಾನ ಪಡೋದಾದ್ರೆ ನನ್ನ ಗಂಡ ಹೇಗೋ ಅನುಮಾನ ಪಡುತ್ತಲೇ ಇದ್ದಾನಲ್ಲವೇ? ಹೇಗೂ ನನಗೆ ಕಾಡಿಸಿ ಪೀಡಿಸ್ತಿದ್ದಾನಲ್ಲವೇ? ಆಯ್ತು ಸರಿ, ಹೇಗೂ ನನಗೆ ಗಂಡನೊಂದಿಗೆ ಸುಖವಿಲ್ಲ, ಕನಿಷ್ಠ ಅವನು ಅಂದುಕೊಂಡಂತೆ ಬೇರೆ ಯಾರೊಂದಿಗಾದರೂ ಸಂಬಂಧ ಇಟ್ಕೊಳ್ಳೋಣ, ಬೇರೆಯವನೊಂದಿಗೆ ಓಡು ಹೋಗೋಣ ಎಂಬುದಾಗಿ ನಿಮ್ಮ ಹೆಂಡತಿಗೆ ನಿಮ್ಮ ಸ್ವಂತ ಕೈಯಾರೆ ಮನೆಯಿಂದ ಓಡಿಸಬೇಡಿ. ನೀವು ಒಳ್ಳೆ ವ್ಯಕ್ತಿಯಾಗಿ ಜೀವಿಸಬೇಕಾದ್ರೆ, ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕಾದ್ರೆ, ಮೊದಲನೇದಾಗಿ ನಿಮ್ಮ ಹೃದಯ ಒಳ್ಳೆಯದಾಗಿರಬೇಕು, ಅದು ಮಾರ್ಪಟ್ಟದಾಗಿರಬೇಕು. ಎರಡನೇದಾಗಿ ನಿಮ್ಮ ಮಾತಿನ ವಿಧಾನ ಒಳ್ಳೆಯದಾಗಿರಬೇಕು. ಇತರರಿಗೆ ಗಾಯಗೊಳಿಸಿ ಮನಸ್ಸು ನೋಯಿಸುವಂಥದ್ದು ನಿಮ್ಮ ಮಾತಿನ ವಿಧಾನ ಇರುವುದು ಒಳ್ಳೆಯದಲ್ಲ ಎಂದು ಕರ್ತನ ನಾಮದಲ್ಲಿ ಮನವಿ ಮಾಡಿಕೊಳ್ತೇನೆ. ನಿಮ್ಮ ಆಲೋಚನೆಗಳು ಪಾಸಿಟಿವ್ ಆಗಿರಬೇಕು. ಒಳ್ಳೆಯದಾಗಿ ಆಲೋಚಿಸಿರಿ. ನಿಮ್ಮ ಗಂಡನ ಕುರಿತಾಗಿರ್ಬೋದು, ಹೆಂಡತಿ ಕುರಿತಾಗಿರ್ಬೋದು, ನಿಮ್ಮ ಮಕ್ಕಳ ಕುರಿತಾಗಿರ್ಬೋದು, ನಿಮ್ಮ ಸುತ್ತಲೂ ಇರುವಂತಹ ಆ ಮನುಷ್ಯರ ಕುರಿತಾಗಿರ್ಬೋದು, ಫಸ್ಟ್ ಪಾಸಿಟಿವ್ ಆಗಿ ಆಲೋಚಿಸಿರಿ. ನಮ್ಮ ಪೂರ್ವಿಕರು ಹೇಳ್ತಾ ಇದ್ರು, ಕೇಡಿ ಯೋಚಿಸಿ ಮೇಲನ್ನು ಯೋಚಿಸಿ ಎಂಬುದಾಗಿ. ಹಾಗಂತ ಪ್ರತಿಯೊಂದಕ್ಕೂ ಕೇಡಿ ಯೋಚಿಸಿದ್ರೆ ಹೇಗೆ? ಗಂಡನ ಕುರಿತು ಕೇಡಿ ಯೋಚಿಸುವುದು, ಹೆಂಡತಿ ಕುರಿತು ಕೇಡಿ ಯೋಚಿಸುವುದು, ಸಿಕ್ಕಿರುವ ಉದ್ಯೋಗದ ಕುರಿತು ಕೇಡಾಗಿ ಯೋಚಿಸೋದು, ನಿಮ್ಮ ಪಕ್ಕದಲ್ಲಿ ಕೂತ್ಕೊಳ್ಳುವ ಸಹೋದ್ಯೋಗಿಗಳ ಕುರಿತು ಕೇಡಿ ಯೋಚಿಸುವುದು ಒಳ್ಳೆಯದಲ್ಲ. ಥಿಂಕ್ ಪಾಸಿಟಿವ್ಲಿ, ಪಾಸಿಟಿವ್ ಆಗಿ ಯೋಚಿಸಿ. ಅದನ್ನೇ ಬೈಬಲ್ ಹೇಳ್ತದೆ, ಶ್ರೇಷ್ಠವಾದವುಗಳ ಮೇಲೆ ಮನಸ್ಸಿಡೀರಿ ಎಂದು. ನಾಲ್ಕನೆಯದಾಗಿ ಒಳ್ಳೆಯದನ್ನು ನೋಡಿರಿ.
ಕೆಟ್ಟದನ್ನು ನೋಡಬೇಡಿರಿ, ಕೆಟ್ಟದಾಗಿರುವುದನ್ನು ನೋಡಬೇಡಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ 2ನೇ ವಚನದಿಂದ ಓದುತ್ತೇನೆ ಕೇಳ್ರಿ. ಹತ್ತಿಕೊಳ್ಳುವ ಪಾಪವನ್ನು ನಾವು ಸಹ ತೆಗೆದಿಟ್ಟು ನಂಬಿಕೆಯನ್ನು ಹುಟ್ಟಿಸುವವನು ಪೂರೈಸುವವನು ಆಗಿರುವ ಯೇಸುವಿನ ಮೇಲೆ ದೃಷ್ಟಿಯಿಟ್ಟು ನಮಗೆ ನೇಮಕವಾದ ಓಟವನ್ನು ಸ್ಥಿರಚಿತ್ತದಿಂದ ಓಡೋಣ. ಯೇಸುವನ್ನು ನೋಡಿರಿ. ಈ ನಂಬಿಕೆಯ ಜೀವಿತ ಕ್ಷೇಮಕರವಾಗಿಯೂ ಸರಳವಾಗಿಯೂ ಮುಂದಕ್ಕೆ ಸಾಗಬೇಕಾದರೆ ಯೇಸುವನ್ನು ನೋಡಿರಿ. ಯೇಸುವಿನ ಮೇಲೆಯೇ ದೃಷ್ಟಿಯಿಡುವುದಾದರೆ ನೀವು ಹೆಚ್ಚು ಯಾವುದನ್ನು ದೃಷ್ಟಿಸುತ್ತೀರೋ ಅದರ ಮೇಲೆಯೇ ಮನಸ್ಸಿಡುತ್ತೀರಿ, ಅದರ ಹಾಗೆಯೇ ತಯಾರಾಗಬೇಕೆಂದು ಆಶಿಸುತ್ತೀರಿ. ಕೆಲವೊಂದು ಜನ ಹೀರೋಗಳನ್ನು ಇಷ್ಟಪಡ್ತಾರೆ. ಹಾಗೆ ಹೀರೋಗಳನ್ನು ಇಷ್ಟಪಡುವಾಗ ಅವರು ತಮ್ಮ ಪರ್ಸ್ ಒಳಗೆ ಆ ಹೀರೋ ಫೋಟೋ ಇಟ್ಕೊಳ್ತಾರೆ. ಆ ಹೀರೋ ಹೇಗೆ ಡ್ರೆಸ್ ಹಾಕಿದ್ರೆ ಹಾಗೆ ಡ್ರೆಸ್ ಹಾಕ್ತಾರೆ. ಆ ಹೀರೋ ಹೇರ್ ಕಟ್ ಯಾವ ರೀತಿ ಮಾಡಿಸ್ಕೊಳ್ತಾನೆ ಅದೇ ರೀತಿ ಹೇರ್ ಕಟ್ ಮಾಡಿಸ್ಕೊಳ್ತಾರೆ. ಆ ಹೀರೋ ಮೀಸೆ ತೆಗೆದ್ಬಿಟ್ರೆ ಇವರು ಮೀಸೆ ತೆಗೆದುಬಿಡ್ತಾರೆ. ಆ ಹೀರೋ ಕೂದಲೆಲ್ಲ ಬೋಳಿಸ್ಕೊಂಡು ಗುಂಡು ಹೊಡಿಸ್ಕೊಂಡ್ರೆ ಇವರು ಗುಂಡು ಹೊಡಿಸ್ಕೊಳ್ತಾರೆ. ಆ ಹೀರೋ ಹೇಗಿದ್ರೆ ಹಾಗೆಯೇ ಇರಬೇಕೆಂದು ಆಶಿಸ್ತಾರೆ. ಯಾರನ್ನು ನೋಡ್ತಿರ್ತಾರೋ ಯಾರನ್ನು ಇಷ್ಟಪಡ್ತಾರೋ ಅವರ ಹಾಗೆಯೇ ಇರಬೇಕೆಂದು ಇಷ್ಟಪಡ್ತಾರೆ. ಒಮ್ಮೆ ಒಬ್ಬ ಚಿಕ್ಕ ಹುಡುಗ ನನ್ನ ಹತ್ರ ಬಂದು ಶೇಕ್ ಹ್ಯಾಂಡ್ ಕೊಟ್ಟ. ನಾನು ಶೇಕ್ ಹ್ಯಾಂಡ್ ಕೊಟ್ಟೆ. ಅವನೇನೋ ಒಂದು ಮಾತು ಹೇಳ್ದ, ಅರ್ಥ ಆಗ್ಲಿಲ್ಲ. ಚಿಕ್ಕ ಹುಡುಗ. ಏನಪ್ಪ ಏನಂದೆ ಅಂತ ಕೇಳ್ದೆ. ಯು ಆರ್ ಮೈ ಹೀರೋ ಅನ್ನುತ್ತಿದ್ದ. ಏನಂದ? ಯು ಆರ್ ಮೈ ಹೀರೋ ಅಂತ ಅಂದ. ಅಂದರೆ ಬಹುಶಃ ನಾನು ವಾಕ್ಯ ಸಾರುವಂಥದ್ದನ್ನು ನೋಡಿಯೋ ಅಥವಾ ಟಿವಿಯಲ್ಲಿ ವಾಕ್ಯ ಸಾರುವುದನ್ನು ನೋಡಿಯೋ ಇಲ್ಲವೇ ದೇವರ ಸನ್ನಿಧಿಯಲ್ಲಿ ಕೂತ್ಕೊಂಡು ವಾಕ್ಯ ಕೇಳಿದ ನಂತರ ಇದೆಲ್ಲವಾದ ನಂತರ ಅವನಿಗೆ ಬಹುಶಃ ಅನಿಸಿರ್ಬೋದು, ಸತೀಶ್ ತಾತ ಅವರಂತಿದ್ರೆ ಚೆನ್ನಾಗಿರುತ್ತೆ. ಇತ್ತೀಚೆಗೆ ಒಬ್ಬ ಹುಡುಗ ನೋಡಿ ತಾತಯ್ಯ ಅನ್ನುತ್ತಾ ಇದ್ದ. ಏನ್ ಮಾಡ್ಬೇಕು ಹೇಳಿ? ಇತ್ತೀಚೆಗೆ ನನ್ನೊಬ್ಬ ಮಗನು ಟೀಚರ್ ಜೊತೆ ಮಾತಾಡ್ತಿರುವಾಗ ಟೀಚರ್ ಕೇಳಿದ್ರಂತೆ, ಮಗನೇ ನಿನ್ನ ಲೈಫ್ ಗೋಲ್ ಏನಾಗಿದೆ, ನೀನ್ ಏನಾಗ್ಬೇಕನ್ನುತ್ತಾ ಇದ್ದಿ ಎಂದು ಕೇಳಿದ್ರೆ ಒಂದೇ ಒಂದು ಮಾತು ಹೇಳ್ದಂತೆ, ನಮ್ಮ ಡ್ಯಾಡಿ ಅಂತ ಇರಬೇಕನ್ನುತ್ತಿದ್ದೇನೆ ಅಂದ. ಸಾಧಾರಣವಾಗಿ ನಿಮಗೆ ನಿಮ್ಮ ಲೈಫ್ ಆಂಬಿಷನ್ ಏನು ಅಂತ ಕೇಳಿದ್ರೆ ಡಾಕ್ಟರ್ ಆಗಬೇಕಂದ್ಕೊಳ್ತಿದ್ದೇವೆ, ಇಲ್ಲವೇ ಟೆಂಡೂಲ್ಕರ್ನಂತ ಆಗ್ಬೇಕನ್ನುತ್ತಿದ್ದೇವೆ, ಇಲ್ಲವೇ ಕಲೆಕ್ಟರ್ ಆಗಬೇಕನ್ನುತ್ತೇವೆ ಅನ್ನುತ್ತಾರೆ. ಆದ್ರೆ ನೀನೇನು ಮಗನೇ ಡ್ಯಾಡಿ ಅಂತೆ ಇರಬೇಕನ್ನುತ್ತಾ ಇದ್ದಿ. ನಾನು ಫಸ್ಟ್ ಪರ್ಸನಿಗೆ ನೋಡ್ತಾ ಇದ್ದೇನೆ ನನ್ನ ಡ್ಯಾಡಿ ಹಾಗೆ ಇರಬೇಕನ್ನುತ್ತಿರುವವನನ್ನು. ಆಶ್ಚರ್ಯವೆನಿಸ್ತಿದೆ ಅಂದ್ರು ಆ ಟೀಚರ್. ಫ್ರೆಂಡ್ಸ್, ಬಿ ಮಾಡೆಲ್ಸ್. ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳಿಗೆ ನೀವೇ ಹೀರೋಸ್, ನೀವೇ ರೋಲ್ ಮಾಡೆಲ್ಸ್. ನಮ್ಮೆಲ್ಲರಿಗೆ ಯಾವ ರೀತಿ ಕರ್ತನಾದ ಯೇಸುಕ್ರಿಸ್ತನು ಹೇಗೆ ರೋಲ್ ಮಾಡಲಾಗಿದ್ದಾರೋ ಹಾಗೆ ನೀವು ಒಂದು ಒಳ್ಳೆ ಜೀವಿತ ಜೀವಿಸಬೇಕಾದರೆ ಯೇಸುವನ್ನು ನೋಡಿರಿ. ಸಮಸ್ಯೆಗಳು ಬಂದರು, ಕಷ್ಟಗಳು ಬಂದರು, ಇಕ್ಕಟ್ಟು ಬಿಕ್ಕಟ್ಟು ಬಂದರು, ವ್ಯಾಧಿ ಬಾಧೆ ಬಂದರು, ಬೇರೆ ಏನೇ ಬಂದರೂ ಯೇಸುವನ್ನೇ ದೃಷ್ಟಿಸಿ ನೋಡಿರಿ. ನೀವ್ಯಾರನ್ನು ದೃಷ್ಟಿಸಿ ನೋಡ್ತೀರೋ ಅವರ ಹಾಗೆಯೇ ಜೀವಿಸುವ ಪ್ರಯತ್ನ ಮಾಡ್ತೀರಿ. ನಾವೇನಾದರೂ ಯೇಸುವಿನ ಮೇಲೆ ದೃಷ್ಟಿ ಇಡೋದಾದರೆ ಒಂದಲ್ಲ ಒಂದು ದಿನ ನಾವು ಯೇಸುವಿನ ಹಾಗೆಯೇ ಜೀವಿಸುತ್ತೇವೆ, ಹಾಗೆ ಕಾಣಿಸ್ತೇವೆ. ಯೇಸುವಿನ ಕಡೆ ನೋಡೋಣ, ಲೋಕದ ಕಡೆಗೆ ನೋಡಬೇಡಿರಿ. ಲೋಕದಲ್ಲಿರುವ ಪಾಪದ ಕಡೆಗೆ ನೋಡಬೇಡಿರಿ. ಕೆಟ್ಟವುಗಳನ್ನು ನೋಡಬೇಡಿರಿ. ಅಸಭ್ಯಕರವಾದ ದೃಶ್ಯಗಳನ್ನು ನೋಡಬೇಡಿ. ನಗ್ನವಾಗಿರುವ ಚಿತ್ರ ನೋಡಬೇಡಿರಿ. ಅವು ನಿಮ್ಮ ಆತ್ಮಿಕತೆ ಹಾಳು ಮಾಡ್ತವೆ, ಒಳ್ಳೆಯತನ ಹಾಳು ಮಾಡ್ತವೆ, ಒಳ್ಳೆ ಹೃದಯವನ್ನು ಹಾಳು ಮಾಡ್ತವೆ, ಒಳ್ಳೆ ಯೋಚನೆಗಳನ್ನು ಹಾಳು ಮಾಡ್ತವೆ, ನಿಮ್ಮ ಒಳ್ಳೆ ಸಾಕ್ಷಿಯನ್ನು ಹಾಳು ಮಾಡ್ತವೆ. ಒಳ್ಳೆ ಹೃದಯ ಹೊಂದಿಕೊಂಡವರಾಗಿರಿ, ಒಳ್ಳೆ ಮಾತಾಡಿರಿ, ಒಳ್ಳೆಯದನ್ನು ಆಲೋಚಿಸಿರಿ, ಒಳ್ಳೆಯದನ್ನೇ ನೋಡಿರಿ. ಕೊನೆಯದಾಗಿ ಒಳ್ಳೆಯ ಸ್ಥಳದಲ್ಲಿ ಇರಬೇಕು ಪ್ರಿಯರೇ. ಒಳ್ಳೆ ಸ್ಥಳದಲ್ಲಿ ಉಳ್ಕೊಳ್ಳಿರಿ. 122ನೇ ಕೀರ್ತನೆ. ಯೆಹೋವನ ಮಂದಿರಕ್ಕೆ ಹೋಗೋಣ ಬಾ ಎಂದು ಜನರು ನನ್ನನ್ನು ಕರೆದಾಗ ನನಗೆ ಸಂತೋಷವಾಯಿತು. ಒಳ್ಳೆ ಸ್ಥಳಗಳಲ್ಲಿ ಉಳ್ಕೊಳ್ಳಿರಿ. ನಿಮ್ಮ ಆತ್ಮಿಕ ಜೀವಿತ ಚೆನ್ನಾಗಿರಬೇಕಾದ್ರೆ, ನೀವು ಒಳ್ಳೆ ವ್ಯಕ್ತಿಗಳಾಗಿ ಅಭಿವೃದ್ಧಿ ಆಗಬೇಕಾದರೆ ನಿಮಗೊಂದು ಒಳ್ಳೆ ಸಭೆ ಇರಬೇಕು. ಜನರೆಲ್ಲರೂ ದೇವರ ಮಂದಿರಕ್ಕೆ ಹೋಗೋಣ ಬಾ ಅಂದಾಗ ನನಗೆ ಬಹಳ ಸಂತೋಷವಾಯಿತು ಎಂಬುದಾಗಿ ಭಕ್ತನಾದ ದಾವೀದನು ಹೇಳ್ತಾನೆ. ದೇವರ ಸನ್ನಿಧಿಗೆ ಹೋಗಲು ಸಂತೋಷಿಸಿರಿ. ದೇವರ ಸನ್ನಿಧಿಯಲ್ಲಿ ಕಾಣಿಸಿಕೊಳ್ಳಲು ಸಂತೋಷಿಸಿರಿ, ಹೊರತು ತಪ್ಪಿಸಿಕೊಳ್ಳಲು ಅಲ್ಲ, ಡುಮ್ಮ ಹೊಡೆಯಲು ಅಲ್ಲ, ಅರ್ಧದಲ್ಲಿ ಎದ್ದೋಗುವುದಕ್ಕಾಗಿ ಅಲ್ಲ, ಅರ್ಧದಲ್ಲಿ ಬರುವುದಕ್ಕಾಗಲ್ಲ. ದೇವರ ಸನ್ನಿಧಿಯಲ್ಲಿ ಎಷ್ಟು ಹೆಚ್ಚು ಸಮಯ ಕಳೆಯುತ್ತೀರೋ ಅಷ್ಟು ಹೆಚ್ಚು ಆಶೀರ್ವಾದ ನಿಮಗೆ ಸಿಗುತ್ತೆ. ಭಕ್ತನಾದ ದಾವೀದನು ಹೇಳ್ತಾನೆ, ನಿನ್ನ ಆಲಯದ ಆವರಣದಲ್ಲಿ ಒಂದು ದಿನ ಕಳೆಯುವಂಥದ್ದು 1000 ದಿನಗಳಿಗಿಂತಲೂ ಶ್ರೇಷ್ಠವಾಗಿದೆ. ಒಂದೇ ಕೋರಿಕೆ ನಾನು ಕೋರಿಕೊಂಡೆ ನನ್ನ ದೇವರಿಂದ, ಅದೇನೆಂದರೆ ಸದಾಕಾಲವೂ ನಾನು ಯೆಹೋವನ ಸನ್ನಿಧಿಯಲ್ಲಿ ಇರಬೇಕೆಂದು ಆಶಿಸುತ್ತಿದ್ದೇನೆ. ದೇವರ ಸನ್ನಿಧಿಯಲ್ಲಿ
ಹೆಚ್ಚು ಸಮಯ ಕಳೆಯಿರಿ. ಕೆಟ್ಟ ಸ್ಥಳಗಳಿಗೆ ಹೋಗಬೇಡಿರಿ. ನಿಮ್ಮನ್ನು ಪರಿಶುದ್ಧಗೊಳಿಸುವಂತಹ, ನಿಮ್ಮನ್ನು ಪರಿಶುದ್ಧ ಮಾರ್ಗದಲ್ಲಿ ನಡೆಸುವಂತಹ, ನಿಮ್ಮ ಪರಿಶುದ್ಧತೆಯನ್ನು ಹೆಚ್ಚಿಸುವಂತಹ ದೇವರ ಸನ್ನಿಧಿಯಲ್ಲಿ ಹೆಚ್ಚು ಇರುವುದನ್ನು ಕಲಿತುಕೊಳ್ಳಿರಿ. ನಿಮ್ಮ ಯೋಚನೆಗಳನ್ನು ಹಾಳು ಮಾಡುವಂತಹ, ನಿಮ್ಮ ನೋಟಗಳನ್ನು ಹಾಳು ಮಾಡುವಂತಹ, ನಿಮ್ಮ ಶರೀರವನ್ನು ಮಲಿನ ಮಾಡುವಂತಹ ಯಾವುದೇ ಸ್ಥಳಕ್ಕೆ ಹೋಗಬೇಡಿರಿ. ಹೋಗೋದಿಲ್ಲ ಎಂಬ ತೀರ್ಮಾನ ತೆಗೆದುಕೊಳ್ಳಿರಿ. ಬಹಳಷ್ಟು ಜನ ಯೌವನಸ್ಥರು ಈ ದಿನ ಹಾಳಾಗುವುದಕ್ಕೆ ಕಾರಣವೇನೆಂದರೆ ಕೆಟ್ಟ ಸ್ಥಳಗಳಿಗೆ ಹೋಗ್ತಿದ್ದಾರೆ, ರಹಸ್ಯ ಸ್ಥಳಗಳಿಗೆ ಹೋಗ್ತಿದ್ದಾರೆ. ಯಾರೂ ನೋಡದಂತಹ, ಯಾರಿಗೂ ಕಾಣಿಸದಂತಹ ಸ್ಥಳಗಳಿಗೆ ಹೋಗಬೇಕೆಂದು ತವಕಿಸುತ್ತಿದ್ದಾರೆ. ಪ್ರಾಮುಖ್ಯವಾಗಿ ಊರ ಆಚೆ ಇರುವಂತಹ ರೆಸಾರ್ಟ್ಸ್ಗಳಿಗೆ ಹೋಗ್ತಿದ್ದಾರೆ. ಏಕಾಂತವಾಗಿ ಸಮಯ ಕಳೆಯುವುದಕ್ಕಾಗಿ ಓಡೋಡಿ ಹೋಗ್ತಿದ್ದಾರೆ. ಇದ್ದಾರಾ ಅಂಥವರು ನಮ್ಮ ಮಧ್ಯೆ ಯಾರಾದರೂ? ಜಾಗ್ರತೆ. ನಿಮ್ಮ ಸಾಕ್ಷಿಯನ್ನಾಗಲಿ ಶರೀರವನ್ನಾಗಲಿ ಹಾಳು ಮಾಡುವಂತಹ ಯಾವುದೇ ಸ್ಥಳದಲ್ಲಿ ನೀವು ಯಾವತ್ತೂ ಕೂಡ ಕಾಣಿಸಿಕೊಳ್ಬಾರ್ದು. ಸಂಸೋನನು ಬಹು ಬಲಿಷ್ಠನಾಗಿದ್ದ, ಆದರೆ ತಿಮ್ನಾ ಊರಿಗೆ ಹೋಗುವ ಮಾರ್ಗದಲ್ಲಿ ಹೋದ. ತಿಮ್ನಾ ಊರಿನ ಮಾರ್ಗ ಯಾವುದು ಗೊತ್ತಾ? ವೇಶ್ಯರು ಇರುವಂತಹ ಮಾರ್ಗ ಅದು. ಈ ವಿಷಯ ನೀವು ತಿಳಿದುಕೊಳ್ಳಲು ಇಚ್ಛಿಸುವುದಾದರೆ ಆದಿಕಾಂಡ 38ನೇ ಅಧ್ಯಾಯ ಓದು ನೋಡಿ, ನಿಮಗೆ ಗೊತ್ತಾಗುತ್ತೆ. ಯೋಸೇಫನ ಸಹೋದರನಾದ ಯೆಹೂದನು ತಿಮ್ನಾ ಊರಿಗೆ ಹೋಗುವ ಮಾರ್ಗದಲ್ಲಿ ಹೋಗ್ತಾನೆ. ಆ ತಿಮ್ನಾ ಊರಿನ ಮಾರ್ಗದಲ್ಲಿ ರೋಡ್ ಪಕ್ಕದಲ್ಲಿ ಒಬ್ಬ ಸ್ತ್ರೀ ಕಾಣಿಸುತ್ತಾಳೆ. ಆಕೆ ವೇಷ ಎಂದು ಯೋಚಿಸಿ ಆಕೆಯೊಂದಿಗೆ ಪಾಪ ಮಾಡ್ತಾನೆ. ಆ ತಿಮ್ನಾ ಊರಿನ ಮಾರ್ಗ ವೇಶ್ಯರಿರುವ ಮಾರ್ಗವಾಗಿದೆ. ಸಂಸೋನನಿಗೆ ಆ ಮಾರ್ಗದಲ್ಲಿ ಏನ್ ಕೆಲಸ ಇತ್ತು? ಸಹೋದರರೇ, ಸಹೋದರಿಯರೇ, ಪಾಪಿಷ್ಟ ಕೆಲಸ ನಡೆಯುವಂತಹ ಸ್ಥಳಗಳಲ್ಲಿ ನಿಮಗೇನು ಕೆಲಸ? ಪಾಪವನ್ನು ಸುಲಭವಾಗಿ ಮಾಡುವಂತಹ ಪ್ರದೇಶದಲ್ಲಿ ನಿಮಗೇನು ಕೆಲಸ? ನೀವು ಒಳ್ಳೆ ಜೀವಿತ ಜೀವಿಸಬೇಕು, ಒಳ್ಳೆ ಹೆಸರು ಸಂಪಾದಿಸಬೇಕು, ಒಳ್ಳೆ ಮನುಷ್ಯನಾಗಿ ಬದುಕಬೇಕೆಂದು ಆಶಿಸುವುದಾದರೆ ಒಳ್ಳೆ ಹೃದಯವುಳ್ಳವರಾಗಿರಿ, ಒಳ್ಳೆ ಮಾತಿನ ವಿಧಾನವುಳ್ಳವರಾಗಿರಿ, ಒಳ್ಳೆಯದಾಗಿ ಆಲೋಚಿಸುವುದನ್ನು ಕಲಿತುಕೊಳ್ಳಿರಿ, ಒಳ್ಳೆಯದನ್ನು ನೋಡಲು ಕಲಿತುಕೊಳ್ಳಿರಿ, ಒಳ್ಳೆ ಸ್ಥಳಗಳಲ್ಲಿ ಉಳ್ಕೊಳ್ಳುವುದಕ್ಕಾಗಿ ಇಷ್ಟಪಡಿರಿ. ಕೆಟ್ಟದನ್ನು ನೋಡಬೇಡಿರಿ, ಕೆಟ್ಟದನ್ನು ಕೇಳಬೇಡಿರಿ, ಕೆಟ್ಟದಾಗಿ ಆಲೋಚಿಸಬೇಡಿರಿ, ಕೆಟ್ಟದಾಗಿ ಮಾತಾಡಬೇಡಿರಿ, ಕೆಟ್ಟ ಸ್ಥಳಗಳಲ್ಲಿ ತಿರುಗಾಡಬೇಡಿರಿ, ಇರಬೇಡಿರಿ. ಹೌದು ಎನ್ನುವವರು ನನ್ನೊಂದಿಗೆ ಸೇರಿ ಪ್ರಾರ್ಥಿಸುವಿರಾ? ಲೆಟ್ ಅಸ್ ಪ್ರೇ. ಮಹಾಪರಿಶುದ್ಧನಾದ ಪ್ರೀತಿಯುಳ್ಳ ತಂದೆಯೇ, ನೇರವಾಗಿ ಸ್ಪಷ್ಟವಾಗಿ ಈ ದಿನ ಪ್ರತಿಯೊಬ್ಬರೊಂದಿಗೆ ಮಾತಾಡಿದ್ದಕ್ಕಾಗಿ ನಿಮಗೆ ವಂದನೆಗಳನ್ನು ಸ್ತೋತ್ರಗಳನ್ನು ಸಲ್ಲಿಸುತ್ತೇನೆ. ಒಳ್ಳೆ ಮನುಷ್ಯನಾಗಿ ಜೀವಿಸಬೇಕಾದರೆ ಒಳ್ಳೆ ಹೃದಯ ಬೇಕು, ಒಳ್ಳೆ ಆಲೋಚನೆಗಳು ಬೇಕು, ಒಳ್ಳೆ ಮಾತಿನ ವಿಧಾನಗಳು ಬೇಕು, ಒಳ್ಳೆ ನೋಟ ಬೇಕು, ಒಳ್ಳೆ ಸ್ಥಳಗಳಲ್ಲಿ ನಾವು ನಿವಾಸಿಸಬೇಕು. ಇದಕ್ಕೆ ವಿರುದ್ಧವಾಗಿ ನಾವು ಏನೇ ಮಾಡಿದ್ರೂ ಅದು ನಮಗೆಂದಿಗೂ ಕ್ಷೇಮವೇ ಅಲ್ಲ. ಅದು ನಮ್ಮ ಜೀವಿತವನ್ನು, ನಮ್ಮ ಸಾಕ್ಷಿಯನ್ನು, ನಮ್ಮ ಆತ್ಮಿಕತೆಯನ್ನು ಹಾಳು ಮಾಡುತ್ತೆ. ನಮ್ಮ ಜೀವಿತವನ್ನು, ನಮ್ಮ ಶರೀರವನ್ನು, ನಮ್ಮ ಆತ್ಮಿಕತೆಯನ್ನು ಹಾಳು ಮಾಡುವ ಯಾವುದಕ್ಕೂ ಕೂಡ ನಾವು ಅವಕಾಶ ಕೊಡದಂತೆ ಸಹಾಯ ಮಾಡಿರಿ. ಅಪವಿತ್ರವಾದ ಯೋಚನೆಗಳಿಗೂ, ಅಪವಿತ್ರವಾದ ನೋಟಕ್ಕೂ, ಅಪವಿತ್ರವಾದ ಕಾರ್ಯಗಳಿಗೂ, ಅಪವಿತ್ರವಾದ ಮಾತಿನ ವಿಧಾನಗಳಿಗೂ, ಅಪವಿತ್ರವಾದ ಸ್ನೇಹಿತರಿಗೂ ಯಾವತ್ತಿಗೂ ಅವಕಾಶ ಕೊಡದೆ ಕೊನೆಗೆ ಅಪವಿತ್ರರಾಗದಂತೆ ನಿಮ್ಮನ್ನೇ ದೃಷ್ಟಿಸುತ್ತಾ ನಿಮ್ಮಂತೆ ಜೀವಿಸುವ ಅದ್ಭುತವಾದ ಕೃಪೆ ನಮಗನುಗ್ರಹಿಸಿರೆಂದು ಯೇಸುವಿನ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ನಮ್ಮ ವಿಳಾಸ ಕಲ್ವರಿ, ಪೋಸ್ಟ್ ಬಾಕ್ಸ್ ನಂಬರ್ 30, ಕುಕ್ಕಟ್ಪಲ್ಲಿ, ಹೈದರಾಬಾದ್ 72.